ಚಿಂತನೆ ಪ್ರಾರ್ಥನೆ. ಚಿಂತನೆ: ತ್ರಿಕಾಲದಲ್ಲಿ ವರ್ತಮಾನ ಕಾಲವೇ ಉತ್ತಮ. ಶ್ವಃ ಕಾರ್ಯಮದ್ಯ ಕುರ್ವೀತ ಪೂರ್ವಾನ್ನೇ ಚಾಪರಾನ್ನಿಕಂ ನಹಿ ಪ್ರತೀಕ್ಷತೆ ಮೃತ್ಯು ಕೃತಮಸ್ಯ ನವಾಕೃತಂ ಎಂದಿದೆ ಸುಭಾಷಿತ. ಅಂದರೆ ನಾಳೆ ಮಾಡುವುದನ್ನು ಇಂದು ಮಾಡಬೇಕು, ಮಧ್ಯಾಹ್ನದ ಮೇಲೆ ಮಾಡಬೇಕಾದ್ದನ್ನು ಪ್ರಾತಃ ಕಾಲವೇ ನಡೆಸಿಬಿಡಬೇಕು. ಇವನು ಕಾರ್ಯವನ್ನು ಮಾಡಿ ಮುಗಿಸಿದನೇ ಇಲ್ಲವೇ ಎಂಬುದನ್ನು ಮೃತ್ಯು ಕಾಯುತ್ತಿರುವುದಿಲ್ಲ. ಆದುದರಿಂದಲೇ ಒಂದು ನಾನುಡಿ ಹೇಳುತ್ತದೆ: ನಾಳೆ ಮಾಡುವ ಕೆಲಸ ಇಂದು ಮಾಡು, ಇಂದು ಮಾಡುವ ಕೆಲಸ ಈಗಲೇ ಮಾಡು ಎಂದು. ತ್ರಿಕಾಲವೆಂದರೆ ಭೂತ, ವರ್ತಮಾನ ಹಾಗೂ ಭವಿಷ್ಯ ಕಾಲಗಳು. ಅದನ್ನು ನಿನ್ನೆ, ಇಂದು, ನಾಳೆ ಎಂದು ಹೇಳಬಹುದು. ನಿನ್ನೆ ಅಥವಾ ಭೂತಕಾಲವನ್ನು ಕಳೆದು ಹೋದ ಸಮಯವೆಂದು, ಇಂದು ಅಥವಾ ವರ್ತಮಾನ ಕಾಲವನ್ನು ಈಗ ಅನುಭವಿಸುತ್ತಿರುವುದು ಎಂದು, ನಾಳೆ ಅಥವಾ ಭವಿಷ್ಯತ್ ಕಾಲವನ್ನು ಮುಂದೆ ಆಗುವ ಘಟನೆ ಎನ್ನಬಹುದು. ನಿನ್ನೆಯ ಬಗ್ಗೆ ಹೇಳಿ ಪ್ರಯೋಜನವಿಲ್ಲ, ನಾಳೆ ಏನಾಗುವುದೋ ಗೊತ್ತಿಲ್ಲ. ಹಾಗಾಗಿ ವರ್ತಮಾನ ಕಾಲದಲ್ಲಿ ಬದುಕುವುದು ಸೂಕ್ತವಲ್ಲವೇ? ಹಿರಿಯರೊಬ್ಬರು ಹೀಗೆ ಹೇಳಿದ್ದಾರೆ: ಭೂತಕಾಲದ ಅನುಭವ ಪಡೆದವನು ಭವಿಷ್ಯವನ್ನು ಬಲ್ಲವನಾಗುತ್ತಾನೆ ಎಂದು. ಭಾರತೀಯರಾದ ನಾವು ಪುನರ್ಜನ್ಮದಲ್ಲಿ ನಂಬಿಕೆ ಇಟ್ಟವರು. ಹಿಂದಿನ ಕರ್ಮ ಫಲಗಳನ್ನು ಈಗ ಅನುಭವಿಸಬೇಕಾಗಿದೆ ಎಂದು ಅರಿತವರು. ಅಂತೆಯೇ ಇಂದು ಮಾಡಿದ ಪುಣ್ಯ ಪಾಪದ ಕೆಲಸ ನಾಳೆ ಗೊತ್ತಾಗುತ್ತದೆ ಎಂದು ಅರಿತು ಬಾಳುವವರು ನಾವು. ನಿನ್ನೆಯ ದಿನ ಮಾಡಿದ ತಪ್ಪನ್ನು ಇಂದು ಮಾಡಬಾರದು. ಅದರಿಂದ ನಮ್ಮ ಬಾಳಿನಲ್ಲಿ ಸ್ವಲ್ಪವಾದರೂ ಒಳಿತನ್ನು ಕಾಣಬಹುದು. ಮಾನವರಾಗಿ ಜನಿಸಿದ ಮೇಲೆ ನೋವು, ನಲಿವು, ಕಷ್ಟ, ಸುಖ, ಸಾವು, ನೋವು ಎಲ್ಲವೂ ಇರುವಂತಹುದೇ. ಆದರೆ ಅದನ್ನು ಯಾವ ರೀತಿಯಲ್ಲಿ ನಿಭಾಯಿಸುತ್ತೇವೆ ಎಂಬುದೇ ಮುಖ್ಯವು. ಆದುದರಿಂದ ಭೂತ, ವರ್ತಮಾನ ಹಾಗೂ ಭವಿಷ್ಯತ್ ಕಾಲದಲ್ಲಿ ನಮ್ಮ ಜೀವನವನ್ನು ಸರಳವಾಗಿ, ಸಮಾಜಮುಖಿಯಾಗಿ, ಎಲ್ಲರೊಡನೆ ಅನ್ಯೋನ್ಯತೆಯಿಂದ, ಯಾರಿಗೂ ನೋವಾಗದಂತೆ ಬದುಕನ್ನು ರೂಪಿಸಿಕೊಳ್ಳೋಣ. ನಮ್ಮ ವರ್ತಮಾನ ಬದುಕು ಸುಖಕರವಾಗಿದ್ದರೆ ನಮ್ಮ ಭೂತಕಾಲ ಹಾಗೂ ಭವಿಷ್ಯತ್ ಕಾಲಗಳ ಬಗ್ಗೆ ಚಿಂತನೆ ಮಾಡಬೇಕಾಗಿಲ್ಲ ಅಲ್ಲವೇ? ನಿನ್ನೆ ನಿನ್ನೆಗೆ, ನಾಳೆ ನಾಳೆಗೆ, ಇಂದು ನಮ್ಮದೇ ಚಿಂತೆಗೀತಕ್ಕೆ ಎಂಬ ಹಾಡನ್ನು ಕೇಳಿದ್ದೇವೆ. ಕೆಲವರು ತಮ್ಮ ಜೀವನದಲ್ಲಿನ ಹಿಂದಿನ ಕಹಿ ಘಟನೆಗಳನ್ನು ಸದಾ ಸ್ಮರಿಸುತ್ತಾ ಚಿಂತಿತರಾಗಿರುವುದನ್ನು ಕಂಡಿದ್ದೇವೆ. ಅವರು ತಮ್ಮ ಹಿಂದಿನ ಜೀವನವನ್ನು ಸರಿಯಾಗಿ ನಡೆಸಲು ವಿಫಲರಾಗಿರುತ್ತಾರೆ. ಇದರಿಂದಾಗಿ ಅವರ ಭವಿಷ್ಯ ಕತ್ತಲೆಯಿಂದ ಕೂಡಿರುತ್ತದೆ. ಇದರ ಬದಲು ನಾವು ನಿನ್ನೆಯನ್ನ ಮರೆತರೆ, ಇಂದಿಗಾಗಿ ಬದುಕಿದರೆ, ಮುಂದಿನ ಒಳ್ಳೆಯದನ್ನ ಆಶಿಸಿದರೆ ಎಷ್ಟು ಸೂಕ್ತವಲ್ಲವೇ? ಒಂದು ಸುಭಾಷಿತ ಈ ರೀತಿ ಇದೆ: ನವ್ಯಾದಯೋ ನಾಪಿ ಯಮಃ ಪ್ರಾಪ್ತುಂ ಶ್ರೇಯಃ ಪ್ರತೀಕ್ಷತೆ, ಯಾವದೇವ ಭವೇತ್ ಕಲ್ಪಶ್ಚಾವಶ್ರೇಯಃ ಸಮಾಚರೇತ್ ಎಂದು. ಮನುಷ್ಯನು ಒಳ್ಳೆಯ ಕೆಲಸವನ್ನು ಮಾಡಿ ಮುಗಿಸಲೆಂದು ರೋಗಗಳಾಗಲಿ, ಯಮನಾಗಲಿ ಎಲ್ಲಿಯವರೆಗೆ ಕಾಯುತ್ತಾ ಕುಳಿತಿರುತ್ತಾರೆ? ಯಾವಾಗ ಅವಕಾಶ ಅಥವಾ ಸಾಮರ್ಥ್ಯ ಇರುತ್ತದೆಯೋ ಆಗಲೇ ಒಳ್ಳೆಯ ಕೆಲಸವನ್ನು ಮಾಡಿಬಿಡಬೇಕು. ತ್ರಿಕಾಲಗಳಾದ ನಿನ್ನೆ, ಇಂದು, ನಾಳೆ ಅಥವಾ ಭೂತ, ವರ್ತಮಾನ, ಭವಿಷ್ಯ ಇರುವಂತೆ ಮನುಷ್ಯ ಜೀವನದಲ್ಲಿ 3 ಭಾಗಗಳನ್ನು ಕಾಣಬಹುದು. ಅವುಗಳೇ ಬಾಲ್ಯ, ತಾರುಣ್ಯ, ವಾರ್ಧಕ್ಯ. ಹೇಗೆ ಭೂತ ಹಾಗೂ ಭವಿಷ್ಯ ಕಾಲಗಳ ಬಗ್ಗೆ ಹೆಚ್ಚು ಚಿಂತಿಸದೆ ವರ್ತಮಾನದ ಕಡೆಗೆ ಗಮನ ಕೊಡಬೇಕು ಎಂದು ಹೇಳುತ್ತೇವೆಯೋ, ಹಾಗೆಯೇ ಮನುಷ್ಯನ ಬಾಲ್ಯ ಹಾಗೂ ವಾರ್ಧಕ್ಯದ ಬಗ್ಗೆ ಹೆಚ್ಚು ಗಮನ ಕೊಡಬೇಕಾಗಿಲ್ಲ. ಆದರೆ ತಾರುಣ್ಯದಲ್ಲಿ ಅತಿ ಎಚ್ಚರದಿಂದ ನಮ್ಮ ಬದುಕನ್ನು ರೂಪಿಸಿಕೊಳ್ಳಬೇಕು. ಇನ್ನೊಂದು ರೀತಿ ವಿವರಿಸುವುದಾದರೆ, ತಾರುಣ್ಯವನ್ನು ಪ್ರಾತಃ ಕಾಲಕ್ಕೂ ವಾರ್ಧಕ್ಯವನ್ನು ಸಂಧ್ಯಾಕಾಲಕ್ಕೂ ಉದಾಹರಿಸಬಹುದು. ತಾರುಣ್ಯವನ್ನು ಮಧ್ಯಾಹ್ನ ಕಾಲವೆಂದು ಗುರುತಿಸಲಾಗುತ್ತದೆ. ಈ ತಾರುಣ್ಯಾವಸ್ಥೆಯಲ್ಲಿಯೇ ಎಲ್ಲ ತಪ್ಪುಗಳು ಉಂಟಾಗುವುದು.
ಹಾಗಾಗಿ ತಾರುಣ್ಯಾವಸ್ಥೆಯಲ್ಲಿ ಎಚ್ಚರಿಕೆಯ ಹೆಜ್ಜೆಯನ್ನು ಇಡಬೇಕು ಎಂಬುದೇ ಪ್ರಮುಖವು. ಅಂತೆಯೇ ವರ್ತಮಾನದಲ್ಲಿ, ಅಂದರೆ ಇಂದಿನ ಬದುಕನ್ನು ಚೆನ್ನಾಗಿ ರೂಪಿಸಿಕೊಂಡರೆ ಸಾಕು, ನಾಳಿನ ಬದುಕು ಚೆನ್ನಾಗಿಯೇ ಇರುತ್ತದೆ.